ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಖೇಡ್ ಗ್ರಾಮದಲ್ಲಿ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯ ಪ್ಯಾಕಿಂಗ್ ಮತ್ತು ಲೋಡಿಂಗ್ ಆಧಾರದ ಮೇಲೆ ಕೆಲಸ ಮಾಡುವ ಕಾರ್ಮಿಕರಿಗೆ ಸುಮಾರು ವರ್ಷದಿಂದ ಅನೇಕ ಸಮಸ್ಯೆಗಳಾಗುತ್ತೆ. ಇದರ ಬಗ್ಗೆ ಸಂಬಂಧಪಟ್ಟ ಕಾರ್ಮಿಕ ಕಚೇರಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿಯವರು ಹೋರಾಟ ಮಾಡಿದರೂ ಕೂಡ ಯಾವುದೇ ಸಮಸ್ಯೆ ಬಗೆಹರಿಯುತ್ತಿಲ್ಲ ಎಂದು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಯುವ ಘಟಕದ ಅಧ್ಯಕ್ಷರಾದ NK ಅರ್ಜುನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನೇ ದಿನೇ ಕಾರ್ಮಿಕರ ಮೇಲೆ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯವರು ದೌರ್ಜನ್ಯ ಮಾಡುತ್ತಿದ್ದಾರೆ. ಕಾರ್ಖಾನೆಯ HR ನಾರಾಯಣ್ ಅವರಿಗೆ ಹಲವು ಬಾರಿ ಭೇಟಿಯಾಗಿ ಮನವಿ ಪತ್ರ ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ಅರ್ಜುನ್ ರೋಡ್ ವೈಸ್ ಮತ್ತು ಮಹಾರಾಜ್ ಗ್ರೂಪ್ ಇವರ ಕಾಂಟ್ರಾಕ್ಟ್ ಲೈಸೆನ್ಸ್ ರದ್ದು ಮಾಡಬೇಕು, ಅವರನ್ನು ಕಪ್ಪು ಪಟ್ಟಿಯಲ್ಲಿ ಹಾಕಬೇಕು ಎಂದು ಆಗ್ರಹ ಮಾಡಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಸಂದೀಪ್ ಭರಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕಿನ ಮಲ್ಖೇಡ್ ಗ್ರಾಮದಲ್ಲಿರುವ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಪ್ಯಾಕಿಂಗ್ ಮತ್ತು ಲೋಡಿಂಗಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆ ಕುರಿತು ಈಗ ಆಲ್ರೆಡಿ ಸಂಬಂಧಪಟ್ಟ HR ಅವ್ರಿಗೂ ಮತ್ತು ಏನು ಲೇಬರ್ ಕಮಿಷನ್ ಆಫೀಸ್ ಎದುರುಗಡೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡಿದ್ರೂ ಕೂಡ ಯಾವುದೇ ಅಧಿಕಾರಿಗಳು ಆಗಲಿ ಅಥವಾ ಸಂಬಂಧಪಟ್ಟವ್ರು ಯಾರೇ ಆಗಲಿ ಇನ್ನೂ ಆ ಕಡೆ ಗಮನ ಹರಿಸಿ ಆ ಸಮಸ್ಯೆ ಬಗೆಹರಿಸೋದಾಗಲಿ ಏನೂ ಕೆಲಸಗಳು ಮಾಡಿಲ್ಲ. ಸೊ ಹಾಗಾಗಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮುಂಬರುವ ದಿನ 20ನೇ ತಾರೀಕು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತಾ ಇದ್ದೀವಿ. ಹಾಗಾಗಿ ಈ ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಸಬೇಕಂತ ತಮ್ಮ ಪತ್ರಕರ್ತರು ಹಾಗೂ ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸರ್, ಅಲ್ಲಿ ಮೇಜರ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಲೇಬರ್ಗಳಿಗೆ ಫಸ್ಟ್ ಶಿಫ್ಟ್ ಇಲ್ಲ ಸರ್. ಎಲ್ಲ ಕಾರ್ಖಾನೆಯಲ್ಲೂ ಶಿಫ್ಟ್ ವೈಸ್ ಇದೆ. ಹಾಗೆ ಅವ್ರಿಗೆ ಒಂದು ತಿಂಗಳಿಗೆ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು. ಅವರು ಯಾವುದೇ ಥರ ಸ್ಯಾಲ್ರಿ ಸ್ಲಿಪ್ ಕೊಡಲ್ಲ. ಹಾಗೆ ಅವರು ಮನ ಬಂದಂತೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಕರೀತಾ ಇರ್ತಾರೆ. ಕಾಲಿಂಗ್ ಡ್ಯೂಟಿ ಇದೆ. ಈ ಎಲ್ಲ ಸಮಸ್ಯೆಗಳು ಬಗೆಹರಿಸಿ ನಾವು ಸಮಸ್ಯೆ ಬಗೆಹರಿಸ್ಬೇಕಂದು 2 ಸಾರಿ ಕೂಡ ಲೇಬರ್ ಆಫೀಸ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡಿದ್ರು ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಗಮನ ಹರಿಸ್ತಾ ಇಲ್ಲ. ಸೊ ಹಂಗಾಗಿ ಸರ್ ಯಾವುದೇ ಗಮನ ಹರಿಸಿಲ್ಲ ಸರ್. ಇನ್ನೊಂದು ತೊಂದರೆ ಬಂದು ಸರ್, ಫಸ್ಟು ಅಲ್ಲಿ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು. ಆಮೇಲೆ ಶಿಫ್ಟ್ ವೈಸ್ ಕೆಲಸ ಕೊಡಬೇಕು. ಹಾಗೆ ತಿಂಗಳಿಗೆ ಅವ್ರಿಗೆ ಕರೆಕ್ಟಾಗಿ ಸ್ಯಾಲ್ರಿ ಸ್ಲಿಪ್ ಕೊಡಬೇಕು. ವೆಜ್ ಬೋರ್ಡ್ ಪೇಮೆಂಟ್ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. ಈ ಏನು ಸಂಬಂಧಪಟ್ಟಂಗೆ ಈ 2 ಸರಿ ನಾವು ಹೋರಾಟ ಮಾಡಿದ್ಮೇಲೂ ಕೂಡ ಈ ಸಮಸ್ಯೆ ಜಾಸ್ತಿನೇ ಮಾಡಿದ್ದಾರೆ. ಲೇಬರ್ ಮೇಲೆ ದೌರ್ಜನ್ಯ ಜಾಸ್ತಿನೇ ಆಗಿದೆ ಅಲ್ಲಿ. ಸರ್ ಯಾವುದು ಸ್ಪಂದನೆ ಕೊಟ್ಟಿಲ್ಲ ಅವರು. ಯಾವುದೇ ಥರ ಸ್ಪಂದನೆ, ಯಾವುದೇ ಅಧಿಕಾರಿಗಳಾಗಲಿ ಅಲ್ಲಿ ಕಂಪನಿಗೆ ಸಂಬಂಧಪಟ್ಟ HR ಅವ್ರು ನಾರಾಯಣ ಅಂತಿದ್ದಾರೆ. ಅವರು ಕೂಡ ಸುಮಾರು ಸರಿ ನಾವು ಸಮಸ್ಯೆಗಳ ಬಗ್ಗೆ ಹೇಳ್ಕೊಂಡ್ರು ಕೂಡ ಅವರು ಯಾವ ಕಡೆ ಈ ಸಮಸ್ಯೆ ಕಡೆ ಯಾವುದೋ ಗಮನ ಹರಿಸ್ತಾ ಇಲ್ಲ. ಇನ್ನು ಏನು ಅರ್ಜುನ್ ಮತ್ತು ಮಹಾರಾಜ ಏನು ಈ ಕಾಂಟ್ಯಾಕ್ಟ್ ಲೇಸ್ಮೆಂಟ್ಸ್ ಕೆಲಸ ಮಾಡ್ತಾರೆ ಇವರು ಈ ಕಡೆ ಗಮನನೇ ಹರಿಸೋದಿಲ್ಲ. ಆ್ಯಕ್ಚುಲಿ ಇವರು ಮೂಲತಃ ಬಂದು ರಾಜಸ್ಥಾನ ಬಿಹಾರಿಂದ ಇವರು ಈ ಕಡೆ ಈ ಸಮಸ್ಯೆಗಳು ಲೇಬರ್ಗಳಿಗೆ ಏನು ಸಮಸ್ಯೆ ಆಗ್ತಾಯಿದೆ, ಏನು ತೊಂದರೆ ಇದೆ ಅಂತ ಇವ್ರು ಯಾರೂ ಬಂದು ಗಮನನೇ ಹರಿಸೋದಿಲ್ಲ. ಸೊ ದಯವಿಟ್ಟು ಇವರಿಬ್ಬರದು ಲೈಸೆನ್ಸ್ ರದ್ದು ಮಾಡಿ ಇವರು ಲೈಸೆನ್ಸ್ನ ಕಪ್ಪು ಪಟ್ಟಿಲಿ ಹಾಕಬೇಕು ಸರ್. ಅರ್ಜುನ್ ಮತ್ತು ಮಹಾರಾಜ ಅಂತೇಳಿ ಸರ್. ಹಾಂ ಸರ್. ಎಲ್ಲ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.